ದೇವಾಲಯದ 4 ಪರ್ಕೋಟದ ಸುತ್ತಮುತ್ತಲೂ ಕೂಡ ಒಟ್ಟು 6 ದೇವಾಲಯಗಳನ್ನು ನಿರ್ಮಾಣ ಮಾಡೋದಕ್ಕೆ ರಾಮ ಮಂದಿರ ಟ್ರಸ್ಟ್ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮೊದಲು ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ಅದಾದ ಬಳಿಕ 4 ಮೂಲೆಗಳನ್ನ ಒಳಗೊಂಡಂತೆ ದೇವಾಲಯಗಳು ಜೊತೆಗೆ ಒಟ್ಟು 6 ದೇವಾಲಯಗಳು ಇಲ್ಲಿ ನಿರ್ಮಾಣವಾಗುತ್ತೆ. ನಮ್ಮ ಕ್ಯಾಮರಾಮನ್ ಪವನ್ ತಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಪ್ರಕೋಷ್ಠ ದೇವಸ್ಥಾನದ ಸುಮಾರು 40 ಅಡಿ ದೂರದಲ್ಲಿ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಅದರ 4 ಮೂಲೆಗಳಲ್ಲಿಯೂ ಕೂಡ ಈಗಾಗಲೇ ದೇವಾಲಯಗಳನ್ನು ನಿರ್ಮಾಣ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಯಾವ ಯಾವ ದೇವಸ್ಥಾನಗಳು ಇರಲಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸೋದಾದ್ರೆ, ಒಟ್ಟು ಮಂದಿರದ ಹೊರಭಾಗದಲ್ಲಿ 800 ಮೀಟರ್ ಪರ್ಕೋಟಗಳಿದೆ. ಗಣೇಶ, ಸೂರ್ಯ, ಸೀತಾದೇವಿಯ ದೇವಸ್ಥಾನಗಳು ಒಳಗೊಂಡಂತೆ ದೇಶದ 3.5 ಲಕ್ಷ ಹಳ್ಳಿಗಳಿಂದ ಈಗಾಗಲೇ ತರಿಸಲಾಗಿರುವಂತಹ ಇಟ್ಟಿಗೆಗಳನ್ನು ಕೂಡ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಬಳಕೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಒಟ್ಟು 4 ಮೂಲೆಗಳಲ್ಲಿ ನಾನಾ ದೇವರುಗಳು, ದುರ್ಗಾದೇವಿ ಕೂಡ ಇರಲಿದ್ದಾರೆ. ಮಧ್ಯದಲ್ಲಿ ಒಟ್ಟು 6 ದೇವಸ್ಥಾನಗಳು, ಜೊತೆಗೆ ಇನ್ನು ಉಳಿದಂತೆ ಪರ್ಕೋಟದ ಹೊರಭಾಗದಲ್ಲಿ ಇರುವಂತದ್ದು ಏನೇನೆಲ್ಲ ಇರುತ್ತೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಅಂದ್ರೆ ಮುಖ್ಯವಾಗಿ ಮ್ಯೂಸಿಯಂ, ಆರ್ಟ್ ಗ್ಯಾಲರಿ, ಅನುಷ್ಠಾನ ಮಂಟಪ, ಯಾತ್ರಿಕರ ತಂಗುದಾಣಗಳು ಇವೆಲ್ಲವೂ ಕೂಡ ಈ ಒಂದು ರಾಮ ಮಂದಿರದ ಈ ಒಂದು ಆವರಣದಲ್ಲಿಯೇ ಬರಲಿದೆ ಅನ್ನುವಂಥದ್ದು ಸ್ಪಷ್ಟ. ಒಟ್ಟು 161 ಅಡಿ ಎತ್ತರದ ಶಿಖರವನ್ನು ಕೂಡ ಈ ಒಂದು ಪರ್ಕೋಟದ ಮಧ್ಯದಲ್ಲಿ ಇರಲಿದೆ ಅನ್ನುವಂಥದ್ದನ್ನೇ ಗಮನಿಸಬೇಕಾಗುತ್ತೆ. ಬಹುಶಃ ಈ 4 ಭಾಗಗಳಲ್ಲಿ ಈಗಾಗಲೇ ನಿರ್ಮಾಣ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತಹ ದೇವಾಲಯಗಳು ಇದೆಲ್ಲವೂ ಕೂಡ ಅಂತಿಮವಾಗಿ ಪರಿಪೂರ್ಣವಾಗಿ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ 7 ರಿಂದ 8 ತಿಂಗಳ ಕಾಲಾವಕಾಶಗಳು ಕೂಡ ಹಿಡಿಯುತ್ತೆ ಅನ್ನುವಂಥದ್ದು ಸ್ಪಷ್ಟ. ಜೊತೆಗೆ ಈಗ ಮೊದಲನೇದಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಜನವರಿ 22ರಂದು. ಅದಾದ ಬಳಿಕ ಉಳಿದಂತ ಎಲ್ಲ ದೇವಾಲಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಇಲ್ಲಿರುವಂತಹ ರಾಮ ಮಂದಿರ ಟ್ರಸ್ಟ್ ತೆಗೆದುಕೊಂಡಿದೆ. ಬಹುಶಃ ಸಹಜವಾಗಿ ಈ ಒಂದು ನಿರ್ಮಾಣಕ್ಕೆ ಕರ್ನಾಟಕ, ರಾಜಸ್ಥಾನ 2 ರಾಜ್ಯಗಳ ನಾನಾ ಶಿಲೆಗಳನ್ನ ಇಲ್ಲಿ ಬಳಕೆ ಮಾಡಿರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ನವದೇ ಅಯೋಧ್ಯೆಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.